ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಾಗಲ್ ಪ್ರೇಮಿಯ ಕಿರುಕುಳಕ್ಕೆ ಬೇಸತ್ತು ಕೆರೆಗೆ ಹಾರಿದ್ದಾಳೆ ಯುವತಿ. ರೂಮ್ಗೆ ಬಾ ಅಂತ ಕರೆದಿದ್ದಕ್ಕೆ ಪ್ರಾಣವನ್ನೇ ಕೊಟ್ಟಿದ್ದಾಳೆ ಯುವತಿ. ಶಿವಮೊಗ್ಗ ಮೂಲದ ಯುವತಿ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಪಾಗಲ್ ಪ್ರೇಮಿಯೊಬ್ಬನ ಕಿರುಕುಳಕ್ಕೆ ಬೇಸತ್ತು ಯುವತಿ ಕೆರೆಗೆ ಹಾರಿರುವಂತಹ ಘಟನೆ ನಡೆದಿದೆ. ರೂಮ್ಗೆ ಬಾ ಅಂತ ಕರೆದಿದ್ದಕ್ಕೆ ಪ್ರಾಣವನ್ನೇ ಕೊಟ್ಟಿದ್ದಾಳೆ ಯುವತಿ. ಶಿವಮೊಗ್ಗ ಮೂಲದ ಯುವತಿ ಬೆಂಗಳೂರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. HSR ಲೇಔಟ್ ನಲ್ಲಿರುವಂತಹ ಅಗರ ಕೆರೆಗೆ ಬಿದ್ದು 22 ವರ್ಷದ ವಾಣಿ ಸೂಸೈಡ್ ಮಾಡಿಕೊಂಡಿರುವಂತಹ ಯುವತಿ ಅಂತ ಗೊತ್ತಾಗಿದೆ. ಸಾಗರ ತಾಲೂಕಿನ ಬೆಳಮಕ್ಕಿ ಮೂಲದ ವಾಣಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಆಕೆಯ ಕ್ಲಾಸ್ಮೇಟ್ ಅಭಿಷೇಕ್ ಎಂಬಾತನ ಮೇಲೆ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಕಾಲೇಜು ದಿನಗಳಲ್ಲಿ ಇಬ್ರು ಕೂಡ ಸಹಪಾಠಿಗಳಾಗಿದ್ರು. ವಾಣಿ ಮತ್ತೆ ಅಭಿಷೇಕ್ ಇಬ್ರು ಕೂಡ ಡೆತ್ ನೋಟ್ ಅನ್ನ ಬರೆದು ಪ್ರಾಣವನ್ನ ಬಿಟ್ಟಿದ್ದಾಳೆ ವಾಣಿ. ಕರೆದಾಗ್ಲೆಲ್ಲ ರೂಮ್ಗೆ ಬರಬೇಕು ಅಂತ ಆತ ಕಿರುಕುಳ ಕೊಡ್ತಾ ಇದ್ದಂತೆ. ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಾಲ್ ಮಾಡೋದು, ಜೊತೆಗೆ ಫೋಟೋಸ್ ಕಳಿಸು, ಈ ತರದೆಲ್ಲ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ. ಅಭಿಷೇಕ್ ಕಿರುಕುಳದ ಬಗ್ಗೆ ಆ ಯುವತಿ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ನನಗೆ ಅಭಿಷೇಕ್ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗ್ಬಾರ್ದು ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಡೆತ್ ನೋಟ್ ನಲ್ಲಿ ಆಕೆ ಉಲ್ಲೇಖ ಮಾಡಿದ್ದಾಳೆ. ಯುವಕ ಅಭಿಷೇಕ್ ವಿರುದ್ಧ HSR ಲೇಔಟ್ ಠಾಣೆಯಲ್ಲಿ ಇದೀಗ FIR ಕೂಡ ದಾಖಲಾಗಿದೆ. ಫೋಟೋ ಏನ್ ನೋಡ್ತಾ ಇದ್ದೀರಿ, ಒಂದ್ ಕಡೆ ವಾಣಿ, ಮತ್ತೊಂದ್ ಕಡೆ ಅಭಿಷೇಕ್, ಜೊತೆಗೆ ಆಕೆ ಬರೆದಿರುವಂತ ಡೆತ್ ನೋಟ್. ಆ ಡೆತ್ ನೋಟ್ ನಲ್ಲಿ ಎಲ್ಲ ವಿಚಾರಗಳನ್ನು ಆಕೆ ಉಲ್ಲೇಖ ಮಾಡಿದ್ದಾಳೆ. ಯಾವ ರೀತಿಯಾಗಿ ಫ್ರೆಂಡ್ಸ್ ಆಗಿದ್ರು, ಆ ನಂತರದಲ್ಲಿ ಹೇಗೆಲ್ಲ ಕಿರುಕುಳ ಕೊಡ್ತಾ ಇದ್ದ, ಈ ವಿಡಿಯೋ ಕಳಿಸು, ಫೋಟೋ ಕಳಿಸು, ಈ ಥರದ್ದೆಲ್ಲ ಹೆದರಿಸ್ತಾ ಇದ್ದ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನನ್ನ ಕುಟುಂಬದ ಮಾನ ಮರ್ಯಾದೆ ಹೋಗಬಾರ್ದು, ಹಾಗಾಗಿ ಅದಕ್ಕೆ ಅಂಜಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಆಕೆ ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಇನ್ನು ಯುವಕ ಅಭಿಷೇಕ್ ವಿರುದ್ಧ ಈಗ HSR ಲೇಔಟ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. FIR ಅನ್ನ ದಾಖಲಿಸಿ ಅಭಿಷೇಕ್ಗಾಗಿ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ. ವಾಣಿಯ ಆತ್ಮಹತ್ಯೆಯಿಂದ ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜಸ್ಟ್ 22 ವರ್ಷ ಅಷ್ಟೇ ವಯಸ್ಸಿನ. ವಾಟ್ಸಾಪ್ನಲ್ಲಿ ವಿಡಿಯೋ, ಫೋಟೋಸ್ ಇದೆಲ್ಲ ಕಳಿಸು ಅಂತೇಳಿ ವಿಪರೀತ ಹಿಂಸೆ ಕೊಡ್ತಾ ಇದ್ದ. ನನಗಿದೆಲ್ಲ ತಡ್ಕೊಳಕ್ಕಾಗದೆ ನಾನು ಜೀವ ಬಿಡ್ತಾ ಇದ್ದೀನಿ ಅಂತೇಳಿ ಆಕೆ ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಏನು ಮಾಡ್ತೀಯ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ನಿಜವಾಗ್ಲೂ ಆತ ಕಿರುಕುಳ ಕೊಡ್ತಾ ಇದ್ರೆ ಅಥವಾ ಟಾರ್ಚರ್ ಕೊಡ್ತಾ ಇದ್ರೆ ಮನೆಯವ್ರಿಗೆ ತಿಳಿಸ್ಬೋದಿತ್ತು, ಬಟ್ ಏನ್ ನಡೆದಿತ್ತು? ಆ ಡೆತ್ ನೋಟ್ ನಲ್ಲಿ ಏನ್ ಬರ್ದಿದ್ದಾಳ ಆಕೆ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ವಾಣಿ ನಿಜಕ್ಕೂ ಕೂಡ ಒಂದು ದುಡುಕಿನ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಕಾಲೇಜು ಸಂದರ್ಭದಲ್ಲಿ ಈಕೆ ಮತ್ತೆ ಅಭಿಷೇಕ್ ಏನಿದ್ದಾನೆ, ಇಬ್ರು ಕೂಡ ಒಟ್ಟಿಗೆ ಓದ್ತಾ ಇದ್ರು. ಆ ಒಂದು ಸಲಿಗೆ ಕೂಡ ಇಬ್ಬರ ಮಧ್ಯೆ ಇತ್ತು ಅಂತಾನು ಕೂಡ ಗೊತ್ತಾಗಿದೆ. ಆದ್ರೆ 1 ವರ್ಷಗಳ ಹಿಂದೆ ಈಕೆ HSR ಲೇಔಟ್ಗೂ ಕೂಡ ಬರ್ತಾಳೆ. ಇಲ್ಲಿ ಒಂದು ಚಿನ್ನದ ಅಂಗಡಿಯಲ್ಲೂ ಕೂಡ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಆತ ಕೂಡ ಬೆಂಗಳೂರಿಗೆ ಬಂದಿರ್ತಾನೆ. ಆಗ ಕೆಲವೊಂದು ಅವರಿಬ್ರು ಕೂಡ ತೆಗೆಸ್ಕೊಂಡಿರುವಂತ ಫೋಟೋಸ್ ಆಗಿರ್ಬೋದು, ಜೊತೆಯಲ್ಲಿ ಇದ್ದಂತ ವಿಡಿಯೋಸ್ ಏನಿರುತ್ತೆ ಅದೆಲ್ಲವನ್ನು ಕೂಡ ಆಕೆಗೆ ಕಳಿಸಿ ಈತ ಕಿರುಕುಳ ಕೊಡ್ತಾ ಇದ್ದ ಅನ್ನೋದು ಕೂಡ ಆಕೆ ಡೆತ್ ನೋಟ್ ಅಲ್ಲಿ ಕೂಡ ಈಗ ವಿಸ್ತಾರವಾಗಿ ಕೂಡ ಬರೆದಿರುವಂತದ್ದು. ಡೆತ್ ನೋಟ್ ಅಲ್ಲಿ ಒಂದು 5 ರಿಂದ 6 ಬಾರಿ ಆಕೆ ಹೇಳಿರುವಂತದ್ದು ಒಂದೇ, ಅಭಿಷೇಕ್ಗೆ ಶಿಕ್ಷೆ ಆಗ್ಲೇಬೇಕು, ಆತನೇ ನನ್ನ ಸಾವಿಗೆ ಕಾರಣ, ಆತ ನನಗೆ ಸಾಕಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ, ನನ್ನ ಕೆಲವೊಂದು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅದೆಲ್ಲವನ್ನೂ ಕೂಡ ಆತ ಹಿಡ್ಕೊಂಡು ನನಗೆ ಹೆದರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಇದೆಲ್ಲವೂ ಕೂಡ ಹೊರಗಡೆ ಗೊತ್ತಾರೆ ನಮ್ಮ ಏನೋ ಮನೆಯವರ ಮಾನ ಮರ್ಯಾದೆ ಹೋಗುತ್ತೆ. ಈ ಒಂದು ನಿರ್ಧಾರದಿಂದ ನನಗೆ ಬೇಜಾರಾಗುತ್ತೆ, ಹೌದು, ಅರೆ ನನಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಆಕೆ HSR ಲೇಔಟ್ ಬಳಿ ಇರುವಂತ ಆಗ್ರಾ ಅಂತ ಒಂದು
ಕೆರೆ ಏನಿದೆ ಅಲ್ಲಿಗೆ ನಿನ್ನೆ ಹಾರಿಗಾಗ್ಲೇ ಪ್ರಾಣ ಬಿಟ್ಟಿರುವಂತದ್ದು. ಪೊಲೀಸರು ಕೂಡ ಈಗಾಗ್ಲೇ ಅವರ ಅಕ್ಕನ ಕಡೆಯಿಂದನೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೂಡ ತಗೊಂಡಿದ್ದಾರೆ. ಈಗಾಗ್ಲೇ ಆ ಬಾಡಿಯನ್ನ ಏನು ಮೃತದೇಹ ಏನಿದೆ ಅದನ್ನು ಕೂಡ ಈಗಾಗ್ಲೇ ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ವಿಕ್ಟೋರಿಯಾದಿಂದ ನೇರವಾಗಿ ಶಿವಮೊಗ್ಗದ ತೀರ್ಥಹಳ್ಳಿ ಏನು ಸಾಗರಕ್ಕೂ ಕೂಡ ತಗೊಂಡೋಗಿರುವಂತದ್ದು. ಸೊ ಹೀಗಾಗಿ ಅಲ್ಲೂ ಕೂಡ ಈಗಾಗ್ಲೇ ಅಂತಿಮ ಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಈಗಾಗ್ಲೇ ಆತನ ಹುಡುಕಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಆತ ಕೂಡ ಈ ರೀತಿಯಾಗಿ ಆಗಿದೆ ಅಂತ ಗೊತ್ತಾಗಿ ಆತ ಕೂಡ ಎಸ್ಕೇಪ್ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ವಾಣಿ ಎಲ್ಲೋ ಒಂದ್ ಕಡೆ ದುಡುಕಿನ ನಿರ್ಧಾರ ತಗೊಂಡಿರೋದನ್ನು ಕೂಡ ನಿಜಕ್ಕೂ ಕೂಡ ಅವರ ಸಂಬಂಧಿಕರು ಕೂಡ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಏನೇ ಇದ್ರೂ ಕೂಡ ಕೂತಿ ಮಾತನಾಡ್ಬೋದಿತ್ತು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು. ಈ ರೀತಿಯಾದಂತಹ ಒಂದು ದುಡುಕಿನ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಒಂದು ರೀತಿ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಆರೋಪಿ ಅಭಿಷೇಕ್ ಏನಿದ್ದಾನೆ ಆತನಿಗಾಗೂ ಕೂಡ ಈಗಾಗಲೇ ಪೊಲೀಸ್ ಹುಡುಕಾಟವನ್ನ ಮಾಡ್ತಿದ್ದಾರೆ. ಡೆತ್ ನೋಟ್ ಅಲ್ಲೂ ಕೂಡ ಆಕೆಯ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಬರ್ತಿದ್ದಾರೆ. ಪೊಲೀಸರಿಗೂ ಕೂಡ ಈಗಾಗಲೇ ಆತ ಫೋಟೋ ಸಿಕ್ಕಿರುವಂತದ್ದು, ಜೊತೆಗೆ ಆತನ ನಂಬರ್ ಕೂಡ ಸಿಕ್ಕಿರುವಂತದ್ದು. ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಶೀಘ್ರದಲ್ಲಿ ಆತನನ್ನು ಕೂಡ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.